धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಾಭಾರತ ನಡೆದಿರುವ ಕಾಲದಲ್ಲಿ ಒಬ್ಬ ಗಂಡಸಿಗೆ ಒಬ್ಬರಿಗಿಂತ ಹೆಚ್ಚು ಪತ್ನಿಯರಿರುವುದು ಸರ್ವೇ ಸಾಮಾನ್ಯವಾಗಿತ್ತು. ಹಾಗೆಯೇ ಒಬ್ಬ ಸ್ತ್ರೀಗೆ ಒಬ್ಬ ಗಂಡನಿರುವುದು ಧರ್ಮವಾಗಿತ್ತು. ಅಂತಹ ದಿನಗಳಲ್ಲಿ ದ್ರೌಪದಿಯು 5 ಜನ ಗಂಡದಿನನ್ನ ಹೇಗೆ ಸ್ವೀಕರಿಸಿದಳು, ಇದರ ಹಿಂದೆ ಇರುವ ರಹಸ್ಯ ಕಾರಣಗಳೇನು, ಹಾಗೆಯೇ ಅವರ ಜೊತೆ ಹೇಗೆ ಸಂಸಾರವನ್ನ ಮಾಡಿದ್ಲು, ಅವಳು ಒಬ್ಬೊಬ್ಬರ ಜೊತೆಯಾಗಿ ಒಂದೊಂದು ಮಗುವನ್ನ ಪಡೆಯುತ್ತಾಳೆ. ನಿಜಕ್ಕೂ ಅವಳ ಜೀವನದಲ್ಲಿ ಈ ರೀತಿಯ ಒಂದು ಘಟನೆ ಹೇಗೆ ನಡೆಯಿತು? ಇಂತಹ ಎಷ್ಟೋ ಸಂದೇಹಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಆಗೋದರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ದಯವಿಟ್ಟು ಹಾಗೆ ಒಂದು ಲೈಕ್ ಅನ್ನ ನೀಡಿ. ಈ ನಿಮ್ಮ ಒಂದು ಲೈಕ್ ನಮಗೆ ಎಷ್ಟೋ ಸಪೋರ್ಟ್ ಅನ್ನ ಮಾಡುತ್ತದೆ. ಮೇನ್ ಟಾಪಿಕ್ ಹೋಗೋದಕ್ಕಿಂತ ಮುಂಚೆ ಪಾಂಡವರ ಬಗ್ಗೆ ಹಾಗೂ ದ್ರೌಪದಿ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈಗ ಮೊದಲು ಪಾಂಡವರ ವಿಷಯಕ್ಕೆ ಬಂದ್ರೆ, ಇವರು 5 ಜನ ಅಣ್ಣ ತಮ್ಮಂದಿರು. ಇವರು ಪಾಂಡುರಾಜನ ಮಕ್ಕಳು. ಅದಕ್ಕಾಗಿ ಇವರನ್ನ ಪಂಚ ಪಾಂಡವರೆಂದು ಕರೆಯುತ್ತಾರೆ. ಪಾಂಡುರಾಜನಿಗೆ ಒಬ್ಬ ಋಷಿಯಿಂದ ಒಂದು ಶಾಪವಿರುತ್ತದೆ. ಅದೇನಂದ್ರೆ, ಪಾಂಡುರಾಜನು ಯಾರೊಂದಿಗೆ ಸಂಗಮಿಸ್ತಾನೋ, ಅಂದ್ರೆ ಪಾಂಡುರಾಜನು ಯಾವ ಸ್ತ್ರೀಯೊಂದಿಗೆ ಶೃಂಗಾರದಲ್ಲಿ ಪಾಲ್ಗೊಳ್ಳುತ್ತಾನೋ ಅದೇ ಕ್ಷಣ ಅವನ ಸಾವಾಗುತ್ತದೆ ಎಂದು ಋಷಿಗಳು ಅವನಿಗೆ ಶಾಪವನ್ನ ನೀಡಿರುತ್ತಾರೆ. ಈ ಕಾರಣದಿಂದಲೇ ಪಾಂಡುರಾಜನು ತನ್ನ ಹೆಂಡತಿ ಕುಂತಿ ಜೊತೆ ಶೃಂಗಾರವನ್ನ ನಡೆಸುವುದಿಲ್ಲ. ಆದ್ರೆ ಕುಂತಿಗೆ ಒಂದು ಪ್ರತ್ಯೇಕವಾದ ಒಂದು ವರವಿರುತ್ತದೆ. ಅದೇನೆಂದ್ರೆ, ಅವಳು ಯಾರ ಜೊತೆ ಸಂತಾನ ಬೇಕು ಎಂದು ಬಯಸುತ್ತಾಳೋ ಅವರ ಜೊತೆ ಶೃಂಗಾರದಲ್ಲಿ ಪಾಲ್ಗೊಳ್ಳದೇನೆ ಮಗುವನ್ನು ಪಡೆಯುವ ಅವಕಾಶ ಆ ವರಕ್ಕೆ ಇರುತ್ತದೆ. ಅದಕ್ಕೆ ಪಾಂಡುರಾಜನು ನನ್ನ ವಂಶ ಇಲ್ಲಿಗೆ ಮುಗಿಯಬಾರದೆಂದುಕೊಂಡು ಕುಂತಿದೇವಿಗೆ ನಿನ್ನ ವರವನ್ನು ಉಪಯೋಗಿಸಿಕೊಂಡು ಮಕ್ಕಳನ್ನು ಪಡೆದುಕೋ ಎಂದು ಬೇಡಿಕೊಳ್ಳುತ್ತಾನೆ. ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ ಕುಂತಿಯು ಮೊದಲ ಮಗ ಧರ್ಮರಾಜನಿಗೆ ಜನ್ಮವನ್ನ ನೀಡುತ್ತಾಳೆ. ಧರ್ಮರಾಯನು ಯಮನ ವರ ಪ್ರಭಾವದಿಂದ ಜನ್ಮಿಸುತ್ತಾನೆ. ಇನ್ನು ಎರಡನೇ ಮಗ ಭೀಮಸೇನ, ಇವನು ಅತಿ ಬಲವಂತನು. ಇವನು ವಾಯುದೇವನ ವರ ಪ್ರಭಾವದಿಂದ ಜನ್ಮಿಸುತ್ತಾನೆ. ಇನ್ನು ಮೂರನೆಯವನು ಅರ್ಜುನ, ಇವನು ಇಂದ್ರನ ವರಪ್ರಸಾದವಾಗಿ ಜನಿಸುತ್ತಾನೆ. ಇವನು ಬಿಲ್ಲುವಿದ್ಯೆಯಲ್ಲಿ ಶ್ರೇಷ್ಠ ಯೋಧನಾಗಿದ್ದಾನೆ. ಕೊನೆಯದಾಗಿ ಪಾಂಡುರಾಜನ ಎರಡನೇ ಹೆಂಡತಿ ಮಾದ್ರಿಗೆ ಕುಂತಿಯು ಆ ವರದ ಬಗ್ಗೆ ಮಾದ್ರಿಗೆ ಉಪದೇಶಿಸುವುದರಿಂದ ಅಶ್ವಿನಿ ಕುಮಾರರು ಎಂಬ ದೇವರ ವರದ ಕಾರಣದಿಂದ ನಕುಲ ಸಹದೇವನೆಂಬ ಅವಳಿ ಕುಮಾರರು ಜನಿಸುತ್ತಾರೆ. ಸೊ ಇವರೆಲ್ಲರೂ ಸೇರಿ 5 ಜನರಾಗುತ್ತಾರೆ. ಇವರೇ ಪಂಚ ಪಾಂಡವರು. ಇನ್ನು ದ್ರೌಪದಿಯ ವಿಷಯಕ್ಕೆ ಬಂದ್ರೆ, ಇವಳು ಪಾಂಚಾಲ ದೇಶವನ್ನು ಆಳುತ್ತಿರುವ ದ್ರುಪದ ರಾಜನ ಮಗಳು. ದ್ರೌಪದಿಯು ಆ ಕಾಲದಲ್ಲಿಯೇ ಅತ್ಯಂತ ಸುಂದರವಾದ ಮಹಿಳೆ. ಅಷ್ಟೇ ಅಲ್ಲದೆ ಅವಳು ಅತಿ ಬುದ್ಧಿವಂತಿಕೆಯನ್ನು ಕೂಡ ಹೊಂದಿದ್ದಳು. ಹೀಗಾಗಿ ಅವನ ತಂದೆ ದ್ರುಪದ ಮಹಾರಾಜನು ತನ್ನ ಮಗಳಿಗೆ ಇಷ್ಟಪಡುವ ವರವನ್ನ ಹುಡುಕಿಕೊಳ್ಳಲು ಒಂದು ಸ್ವಯಂವರವನ್ನ ಏರ್ಪಡಿಸುತ್ತಾನೆ. ಈ ಸ್ವಯಂವರಕ್ಕೆ ಎಷ್ಟೋ ಮಂದಿ ರಾಜಕುಮಾರರು, ಬ್ರಾಹ್ಮಣರು ದ್ರೌಪದಿಯನ್ನು ಗೆದ್ದುಕೊಳ್ಳುವ ಉದ್ದೇಶದಿಂದ ಈ ಸ್ವಯಂವರಕ್ಕೆ ಬಂದಿರುತ್ತಾರೆ. ಆಗ ಪಾಂಡವರು ಕೂಡ ಬ್ರಾಹ್ಮಣರ ಮಾರುವೇಷದಲ್ಲಿ ಬಂದು ಈ ಸ್ವಯಂವರದಲ್ಲಿ ಪಾಲ್ಗೊಳ್ಳುತ್ತಾರೆ. ಆಗ ದ್ರುಪದ ಮಹಾರಾಜನು ಆ ಸ್ವಯಂವರದಲ್ಲಿ ಒಂದು ಸ್ಪರ್ಧೆಯನ್ನ ಏರ್ಪಡಿಸುತ್ತಾರೆ. ಅದೇನೆಂದ್ರೆ, 5 ಬಾಣಗಳನ್ನ, ಒಂದು ಬಿಲ್ಲನ್ನ, ಒಂದು ಹಗ್ಗವನ್ನ ಒಂದು ಟೇಬಲ್ ನ ಮೇಲೆ ಇರಿಸುತ್ತಾನೆ. ಇನ್ನೊಂದು ಕಡೆ ಒಂದು ಮತ್ಸ್ಯಯಂತ್ರ, ಒಂದು ಕಂಬದ ಮೇಲೆ ಒಂದು ಚಕ್ರ ಬಿದ್ದು ಅದಕ್ಕೆ ಒಂದು ಬಂಗಾರದ ಮೀನನ್ನ ಇಟ್ಟಿರುತ್ತಾರೆ. ಅಲ್ಲಿ ಆ ಚಕ್ರ ತಿರುಗುತ್ತಿರುತ್ತದೆ. ಹಾಗೆಯೇ ಆ ಚಕ್ರದ ಜೊತೆ ಆ ಬಂಗಾರದ ಮೀನು ಕೂಡ ತಿರುಗುತ್ತಿರುತ್ತದೆ. ಆ ಮತ್ಸ್ಯಯಂತ್ರದ ಕೆಳಗೆ ಒಂದು ಪಾತ್ರೆಯನ್ನ ಇಟ್ಟು ಅದರಲ್ಲಿ ನೀರನ್ನ ಹಾಕಿ ಇಟ್ಟಿರುತ್ತಾರೆ. ಸೊ ಯಾರೇ ಆಗ್ಲಿ ಆ ಬಿಲ್ಲು ಬಾಣವನ್ನ ತೆಗೆದುಕೊಂಡು ಕೆಳಗಡೆ ಇರುವ ಪಾತ್ರೆಯಲ್ಲಿನ ನೀರಿನ ಮೂಲಕ ಆ ಬಂಗಾರದ ಮೀನಿನ ಬಿಂಬವನ್ನ ನೋಡುತ್ತಲೇ ತಿರುಗುತ್ತಿರುವ ಬಂಗಾರದ ಮೀನಿನ ಕಣ್ಣಿಗೆ ಬಾಣವನ್ನ ಪ್ರಯೋಗ ಮಾಡಬೇಕು. ಸೊ ಇದೇ ಈ ಸ್ಪರ್ಧೆಯ ಷರತ್ತು. ಇನ್ನು ಈ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೋ ಅವರು ದ್ರೌಪದಿಯನ್ನ ವಿವಾಹವಾಗಬಹುದು. ಸೊ ಸ್ವಯಂವರ ಶುರುವಾಗುತ್ತೆ. ರಾಜ್ಯದ ಒಬ್ಬೊಬ್ಬರಿ ರಾಜರುಗಳು ಮತ್ಸ್ಯಯಂತ್ರದ ಬಳಿಗೆ ಬಂದು ಆ ಮತ್ಸ್ಯಯಂತ್ರವನ್ನ ಮೇಲೆತ್ತುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವ ರಾಜನ ಕೈಯಿಂದಲೂ ಕೂಡ ಅದನ್ನ ಜಸ್ಟ್ ಅಲ್ಲಾಡಿಸೋದಕ್ಕೂ ಕೂಡ ಆಗುವುದಿಲ್ಲ. ಹೀಗೆ ಒಬ್ಬರಾದ ನಂತರ ಒಬ್ಬರು ನೂರಾರು ರಾಜಕುಮಾರರು ಬಂದು ಪ್ರಯತ್ನ ಮಾಡ್ತಾರೆ. ಆದ್ರೆ ಅದರಲ್ಲಿ ವಿಫಲರಾಗಿ ತನ್ನ ಮರ್ಯಾದೆಯನ್ನ ಕಳೆದುಕೊಂಡು ನಾಚಿಕೆಯಿಂದ ಬಂದು ತಮ್ಮ ತಮ್ಮ ಆಸ್ಥಾನಗಳಲ್ಲಿ ಸುಮ್ಮನೆ ಕುಳಿತುಕೊಳ್ಳುತ್ತಾರೆ. ಇನ್ನು ಕೆಲವು ರಾಜರುಗಳ ವಿಫಲತೆಯನ್ನ ನೋಡಿ ಎಲ್ಲಿ ನಮ್ಮ ಮರ್ಯಾದೆ ಹೋಗುತ್ತೋ ಎಂದು ಭಯ ಬಿದ್ದು ಸ್ಪರ್ಧೆಯಿಂದನೇ ಹಿಂದಕ್ಕೆ ಹೋಗಿ ಬಿಡುತ್ತಾರೆ. ಅಲ್ಲಿರುವ ರಾಜರೆಲ್ಲರೂ ಇದು ಒಂದು ಬಿಲ್ಲು ತರ ಕಾಣುತ್ತಿದೆ ಅಷ್ಟೇ, ಆದ್ರೆ ಇದು ಕಾಡಿನಲ್ಲಿರುವ ಒಂದು ಬೃಹದಾಕಾರದ ಮರದಷ್ಟು ಬಲವಾಗಿ ಮತ್ತು ಅತಿ ತೂಕವಾಗಿ ಮಂತ್ರಿಸಿದ್ದಾರೆಂದು ಅಂದುಕೊಳ್ಳುತ್ತಾರೆ. ಅದಕ್ಕಾಗಿ ಇದನ್ನ ಮೇಲೆತ್ತುವುದಕ್ಕೆ ಆಗುತ್ತಿಲ್ಲವೆಂದುಕೊಳ್ಳುತ್ತಾರೆ. ಇನ್ನು ದ್ರೌಪದಿಗೆ ಮದುವೆ ಆದಾಗೇನೆ ಎಂದುಕೊಳ್ಳುತ್ತಾರೆ ಕೆಲವು ರಾಜ
ರಾಜರುಗಳು. ಇದೇ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ಯುವಕ ಆ ಬಿಲ್ಲನ್ನು ಎತ್ತುವುದಕ್ಕೆ ಮುಂದೆ ಬರುತ್ತಾನೆ. ಅವನೇ ಮಾರುವೇಷದಲ್ಲಿರುವ ಅರ್ಜುನನು. ಆ ಬಿಲ್ಲನ್ನು ಎತ್ತಲು ಬಂದಿದ್ದ ಮಾರುವೇಷದ ಅರ್ಜುನನನ್ನು ನೋಡಿ ಸಭೆಯಲ್ಲಿದ್ದ ರಾಜರುಗಳೆಲ್ಲ ನಗಲು ಆರಂಭಿಸುತ್ತಾರೆ. ಕ್ಷತ್ರಿಯರಾದ ಬಲವಂತರಾದ ಹಾಗೂ ಶ್ರೇಷ್ಠ ಯೋಧರುಗಳಾದ ನಮ್ಮ ಕೈಯಿಂದನೇ ಬಿಲ್ಲನ್ನು ಎತ್ತಲು ಆಗಲಿಲ್ಲ, ಇನ್ನು ಒಬ್ಬ ಬ್ರಾಹ್ಮಣ ಆ ಬಿಲ್ಲನ್ನು ಎತ್ತಲು ಸಾಧ್ಯವೇ ಎಂದು ಎಲ್ಲರೂ ಕೂಡ ಅಪಹಾಸ್ಯ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಅಷ್ಟರಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಬಂದು ಆ ಬಿಲ್ಲನ್ನು ಎತ್ತಲು ಹೋಗಿ ನೀನು ಸೋತು ಹೋಗಿ ಬ್ರಾಹ್ಮಣರಿಗೆ ಅವಮಾನವನ್ನ ಮಾಡುತ್ತೀಯಾ ಎಂದು ಕೇಳುತ್ತಾನೆ. ಆದ್ರೆ ಅರ್ಜುನನು ಅವರ ಮಾತನ್ನ ತಿರಸ್ಕರಿಸಿ ತನ್ನ ಗಾಂಭೀರ್ಯತೆಯಿಂದ ಆ ಬಿಲ್ಲನ್ನು ಎತ್ತಲು ಮುಂದೆ ಹೋಗುತ್ತಾನೆ. ಆ ಬಿಲ್ಲಿನ ಸಮೀಪ ಹೋಗ್ತಾನೆ. ನಂತರ ಆ ಬಿಲ್ಲಿಗೆ ನಮಸ್ಕರಿಸಿ ತನ್ನ ಬಾಹುಬಲ ಶಕ್ತಿಯಿಂದ ಆ ಬಿಲ್ಲನ್ನ ಎತ್ತುತ್ತಾನೆ. ಆಗ ಸಭೆಯಲ್ಲಿದ್ದ ಎಲ್ಲ ರಾಜರುಗಳು ಆಶ್ಚರ್ಯಕ್ಕೊಳಗಾಗುತ್ತಾರೆ. ಅಷ್ಟರಲ್ಲಿ ಅರ್ಜುನನು ಬಿಲ್ಲನ್ನ ಬಗ್ಗಿಸಿ ಅದಕ್ಕೆ ಹಗ್ಗವನ್ನ ಕಟ್ತಾನೆ. ಅಷ್ಟರಲ್ಲಿ ಅರ್ಜುನನು ಬಿಲ್ಲನ್ನ ಎದೆಗೇರಿಸಿ ಅದಕ್ಕೆ ಹಗ್ಗವನ್ನ ಕಟ್ಟಿ ಬಾಣಗಳನ್ನ ಹಿಡಿದುಕೊಂಡು ಮೇಲಿರುವ ಚಕ್ರದ ಕಡೆಗೆ ಹೆಜ್ಜೆಯನ್ನ ಹಾಕುತ್ತಾನೆ. ಒಂದು ಬಾಣವನ್ನ ಬಿಲ್ಲಿನಲ್ಲಿ ಆಣೆಯನ್ನ ಮಾಡಿ ಕೆಳಗೆ ನೀರಿರುವ ಪಾತ್ರೆಯನ್ನ ನೋಡುತ್ತಾ ಮೇಲೆ ತಿರುಗುತ್ತಿರುವ ಬಂಗಾರದ ಮೀನಿನ ಪ್ರತಿಬಿಂಬವನ್ನ ಗುರುತಿಸಿ ಬಾಣವನ್ನ ಪ್ರಯೋಗ ಮಾಡುತ್ತಾನೆ. ಆಗ ಅರ್ಜುನನ ಬಾಣವು ಗುರಿಯನ್ನು ತಪ್ಪದೆ ಸರಿಯಾಗಿ ಆ ಬಂಗಾರದ ಮೀನಿನ ಕಣ್ಣಿಗೆ ತಗುಲಿ ಆ ಚಕ್ರವು ಮುರಿದು ಕೆಳಗಡೆ ಬೀಳುತ್ತದೆ. ಆಗ ಅಲ್ಲಿದ್ದ ಬ್ರಾಹ್ಮಣರೆಲ್ಲರೂ ಕೂಡ ಸಂತೋಷವನ್ನು ತಡೆದುಕೊಳ್ಳಲಾಗದೆ ಆನಂದದಿಂದ ಕಿರಿಚಾಡುತ್ತಿರುತ್ತಾರೆ. ಇನ್ನೊಂದು ಕಡೆ ವಿಜಯ ಡಮರುಗಳು ಶುರುವಾಗ್ತವೆ. ಅಲ್ಲಿದ್ದ ರಾಜರುಗಳ ಮುಖದಲ್ಲಿ ಅಸೂಯೆ, ದ್ವೇಷ, ಕೋಪ ಹೊರಹೊಮ್ಮುತ್ತದೆ. ಬಲಹೀನನಾಗಿದ್ದ ಬ್ರಾಹ್ಮಣನು ಸಾಧಿಸುವುದು ಅವರಿಗೆ ಅವಮಾನವೆನಿಸುತ್ತದೆ. ದ್ರೌಪದಿಯ ಹೃದಯವು ಕೂಡ ಆನಂದದಿಂದ ತೇಲಾಡುತ್ತದೆ. ಆಗ ದ್ರೌಪದಿಯು ಅರ್ಜುನನ ಕಡೆಗೆ ನೋಡಿ ನಗುತ್ತಾ ಬಂಗಾರದ ಹೂಮಾಲೆಯನ್ನು ತೆಗೆದುಕೊಂಡು ಬಂದು ಅರ್ಜುನನ ಕೊರಳಿಗೆ ಹಾಕುತ್ತಾಳೆ. ಹೀಗೆ ದ್ರೌಪದಿಯ ಸ್ವಯಂವರ ಅದ್ಭುತವಾಗಿ ನೆರವೇರುತ್ತದೆ. ಸೊ ನಿಜವಾದ ಕತೆ ಇಲ್ಲಿಂದನೇ ಶುರುವಾಗುತ್ತದೆ. ಆಗ ಪಾಂಡವರು ದ್ರೌಪದಿಯನ್ನ ಕರೆದುಕೊಂಡು ಮನೆಗೆ ಹೋಗುತ್ತಾರೆ. ಆಗ ಒಳಗಡೆ ಇದ್ದ ಕುಂತಿಗೆ ಹೊರಗಡೆಯಿಂದಲೇ ಅರ್ಜುನನು ಅಮ್ಮ ನೋಡಮ್ಮ, ನಾವು ಭಿಕ್ಷಾಟನೆಗೆಂದು ಹೋಗಿ ಏನನ್ನ ತಂದಿದ್ದೀವಿ ಎಂದು ನೋಡಮ್ಮ ಎಂದು ಹೇಳುತ್ತಾನೆ. ಆದ್ರೆ ಒಳಗಡೆ ಕೆಲಸದಲ್ಲಿ ಮಗ್ನಳಾಗಿದ್ದ ಕುಂತಿ ದೇವಿಯು ಅವರನ್ನು ನೋಡದೇನೆ ಎಂದಿನಂತೆ ಊಟವನ್ನು ತಂದಿದ್ದಾರೆ ಎಂದುಕೊಂಡು ಅರ್ಜುನನಿಗೆ ಸಮಾಧಾನವಾಗಿ ತಂದಿರುವ ಭಿಕ್ಷಾಟನೆಯನ್ನ ನೀವು 5 ಜನರು ಕೂಡ ಸಮನಾಗಿ ಹಂಚಿಕೊಳ್ಳಿರಿ ಎಂದು ಹೇಳುತ್ತಾಳೆ. ಆನಂತರ ಕುಂತಿ ದೇವಿ ಅವರ ಕಡೆ ನೋಡಿ ಶಾಕ್ ಆಗಿ ಹೋಗ್ತಾಳೆ. ಏಕೆಂದ್ರೆ ಅವರು ಸ್ವಯಂವರದಿಂದ ಭಿಕ್ಷಾಟನೆಯಾಗಿ ತಂದಿರೋದು ದ್ರೌಪದಿಯನ್ನ. ಅವಸರದಲ್ಲಿ ನೋಡಿದೇನೆ ನೀವು 5 ಜನ ಹಂಚಿಕೊಳ್ಳಿ ಎಂದು ಬಿಟ್ಟಿದ್ದೀನಲ್ಲ, ತಪ್ಪು ಮಾಡಿದ್ದೇನೆಂದು ತನ್ನ ತಲೆಯನ್ನ ತಗ್ಗಿಸಿ ಬಿಡುತ್ತಾಳೆ. ಒಬ್ಬ ಸ್ತ್ರೀಯನ್ನು 5 ಜನರು ಹಂಚಿಕೊಳ್ಳುವುದು ಧರ್ಮದ ವಿರುದ್ಧವಾಗಿರುವುದು. ಆದ್ರೆ ನನ್ನ ಬಾಯಿಂದ ಬಂದಿರುವ ಈ ಮಾತು ತಪ್ಪೋದಿಲ್ಲ. ಇದಕ್ಕೆ ಪರಿಷ್ಕಾರವೇನೆಂದು ಪಾಂಡವರಲ್ಲಿ ದೊಡ್ಡವನಾದ ಧರ್ಮರಾಯನನ್ನ ಕೇಳುತ್ತಾಳೆ. ಅದಕ್ಕೆ ಯುಧಿಷ್ಠಿರನು ಅರ್ಜುನ, ಸ್ವಯಂವರದಲ್ಲಿ ದ್ರೌಪದಿಯನ್ನ ಗೆದ್ದುಕೊಂಡು ಬಂದಿರುವವನು ನೀನು, ಅದಕ್ಕೆ ನೀನೇ ಅವಳನ್ನ ಮದುವೆ ಮಾಡಿಕೋ ಎಂದು ಹೇಳುತ್ತಾನೆ. ಅದಕ್ಕೆ ಅರ್ಜುನನು ದೊಡ್ಡವನಾಗಿ ನೀನಿರುವಾಗ ನಿನಗೆ ಮದುವೆ ಆಗದೇನೆ ನಾನು ಹೇಗೆ ಮದುವೆ ಆಗುವುದಕ್ಕೆ ಆಗುತ್ತೆ, ಆದ್ದರಿಂದ ನೀನೇ ಮದುವೆ ಮಾಡಿಕೋ ಎಂದು ಹೇಳುತ್ತಾನೆ. ಹೀಗೆ ಅವರ ಮಧ್ಯೆ ಸಂಭಾಷಣೆ ನಡೆಯುವ ಸಮಯದಲ್ಲಿ ವ್ಯಾಸರು ಬರುತ್ತಾರೆ. ಆಗ ವ್ಯಾಸರು ಕುಂತಿಯ ಬಳಿ, ಅಮ್ಮ ಕುಂತಿ, ನಿನ್ನ ಬಾಯಿಂದ ಆ ಮಾತು ಬರುವ ಹಾಗೆ ಮಾಡಿರುವವನು ಆ ಮಹಾಶಿವನು. ಇವಳಿಗೆ 5 ಜನ ಗಂಡಂದಿರಾಗಿ ಪಾಂಡವರೇ ಆಗಬೇಕೆಂದು ಆ ವಿಧಿಯ ಲಿಖಿತವಾಗಿದೆ ಎಂದು ಹೇಳಿ ಆ ವಿಧಿಯ ಲಿಖಿತದ ಬಗ್ಗೆ ಕಥೆಯನ್ನ ಹೇಳುತ್ತಾರೆ. ದ್ರೌಪದಿಯು ಕಳೆದ ಜನ್ಮದಲ್ಲಿ ಅವಿವಾಹಿತ ಆಗಿರ್ತಾಳೆ. ಆಕೆ ಮದುವೆಯಾಗದೇ ಇರುವುದರಿಂದ ಅತಿ ದುಃಖದಿಂದ ಇರುತ್ತಾಳೆ. ಅದಕ್ಕೆ ಶಿವನ ಅನುಗ್ರಹವನ್ನು ಪಡೆಯುವುದಕ್ಕೆ ಘೋರವಾದ ತಪಸ್ಸನ್ನ ಮಾಡುತ್ತಾಳೆ. ಎಷ್ಟು ವರ್ಷಗಳ ನಂತರ ಮಹಾಶಿವನು ಅವಳ ತಪಸ್ಸಿಗೆ ಮೆಚ್ಚಿ ಅವಳಿಗೆ ವರವನ್ನ ನೀಡಲು ಪ್ರತ್ಯಕ್ಷನಾಗುತ್ತಾನೆ. ಆಗ ಮಹಾಶಿವನು ದ್ರೌಪದಿಗೆ ನಿನಗೆ ಯಾವ ವರ ಬೇಕೆಂದು ಕೇಳಿಕೊ ಎಂದು ಹೇಳಿದಾಗ ನನಗೆ 5 ಗುಣಗಳನ್ನು ಹೊಂದಿರುವ ಪತಿಯನ್ನ ಕರುಣಿಸು ಎಂದು ಕೇಳಿಕೊಳ್ಳುತ್ತಾಳೆ. ಹಾಗೆಯೇ ಆ 5 ಗುಣಗಳನ್ನ ವಿವರಿಸುತ್ತಾಳೆ. ಮೊದಲನೆಯದು ಒಳ್ಳೆ ಪ್ರವರ್ತತೆ ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯುವನಾಗಿರಬೇಕು. ಎರಡನೆಯದು ಆತ ಪರಾಕ್ರಮಿ ಮತ್ತು ಬಲವಂತನಾಗಿರಬೇಕು. 3 ಅವನು ಅತಿ ಸುಂದರನಾಗಿರಬೇಕು. 4 ಅವನು ತಿಳುವಳಿಕೆಯನ್ನ ಹೊಂದಿ ಪರಿಜ್ಞಾನವನ್ನು ಬೆಳೆಸಿಕೊಂಡಿರಬೇಕು. 5 ಅವನು ದಯೆ ಮತ್ತು ಪ್ರೀತಿಯನ್ನ ಹೊಂದಿರಬೇಕು. ಹೀಗೆ 5 ಗುಣಗಳನ್ನು ಹೊಂದಿರುವ ಪುರುಷನನ್ನ ಗಂಡನಾಗಿ ನೀಡಿ ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಮಹಾಶಿವನು ಸ್ವಲ್ಪ ಹೊತ್ತು ಯೋಚಿಸಿ ಈ 5 ಗುಣಗಳು ಒಬ್ಬ ಪುರುಷನಲ್ಲಿರುವುದು ತುಂಬಾ ಅಸಾಧ್ಯವಾಗಿರುವುದು ಎಂದು ಹೇಳುತ್ತಾರೆ. ಅದಕ್ಕೆ ದ್ರೌಪದಿಯು ಮಹಾಶಿವನಾಗಿರುವ ನಿಮಗೆ ಅಸಾಧ್ಯವಾಗಿರುವುದು ಯಾವುದೂ ಇಲ್ಲ ಎಂದು ಹೇಳುತ್ತಾಳೆ. ಆಗ ಮಹಾಶಿವನು ಈ 5 ಗುಣಗಳನ್ನು ಹೊಂದಿರುವ ಪುರುಷರು ನಿನಗೆ ಗಂಡಂದಿರಾಗಿ ಬರುತ್ತಾರೆಂದು ವರವನ್ನ ನೀಡುತ್ತಾರೆ. ಹಾಗೆಯೇ ನೀನು ಪ್ರತಿದಿನ ಸ್ನಾನ ಮಾಡಿದ ನಂತರ ನಿನ್ನ ಕನ್ಯತ್ವವನ್ನ ಮತ್ತೆ ನೀನು ಮರಳಿ ಪಡೆಯುತ್ತೀಯಾ ಎಂದು ವರವನ್ನ ನೀಡುತ್ತಾರೆ. ಈ ವರದ ಕಾರಣದಿಂದಲೇ ದ್ರೌಪದಿಯು ಮತ್ತೆ ದ್ರುಪದ ರಾಜನಿಗೆ ಮಗಳಾಗಿ ಜನಿಸುತ್ತಾಳೆ. ಈ ರೀತಿಯಾಗಿ ದ್ರೌಪದಿಯು ನಿಮ್ಮ 5 ಜನರಿಗೆ ಪತ್ನಿಯರಾಗಿ ಬಂದಿದ್ದಾಳೆಂದು ಆ ವ್ಯಾಸರು ಹೇಳುತ್ತಾರೆ. ಮೊದಲೇ ಆ ಮಹಾಶಿವನ ಇಚ್ಛೆಯಾಗಿರುವುದರಿಂದ ಆ ಮಾತನ್ನ ಕುಂತಿದೇವಿಯ ಬಾಯಲ್ಲಿ ಆಡಿಸಿದ್ದಾನೆ ಎಂದು ಹೇಳುತ್ತಾರೆ. ಆಗ ವಿಷಯವನ್ನು ತಿಳಿದ ದ್ರೌಪದಿಯು ಅತಿಯಾದ ದುಃಖವನ್ನ ಪಡುತ್ತಾಳೆ. ಆದ್ರೆ ಕೊನೆಗೆ ಆ 5 ಜನರಿಗೆ ಅನುರಾಗದಿಂದ ತಾಯಿಯಾಗಿರುವುದಕ್ಕೆ ಗಂಡಂದಿರಾಗಿ ಅವರನ್ನ ಅಂಗೀಕರಿಸುತ್ತಾಳೆ.
ಈ ರೀತಿಯಾಗಿ ಆ 5 ಜನ ಗಂಡಂದಿರ ಜೊತೆ ದ್ರೌಪದಿಯ ಪ್ರತ್ಯೇಕವಾದ ಜೀವನ ಶುರುವಾಗುತ್ತದೆ. ಆಗ ಅದೇ ಸಮಯದಲ್ಲಿ ದ್ರೌಪದಿಯ ತಂದೆಗೆ ಒಂದು ವಿಷಯವು ತಿಳಿಯುತ್ತದೆ. ಅಸಾಮಾನ್ಯವಾಗಿದ್ದ ಸ್ವಯಂವರದಲ್ಲಿ ಸ್ಪರ್ಧೆಯನ್ನ ಗೆದ್ದು ದ್ರೌಪದಿಯನ್ನ ವಿವಾಹವಾಗಿದ್ದು ಒಬ್ಬ ಬ್ರಾಹ್ಮಣನಲ್ಲ, ಅವನು ಪಂಚ ಪಾಂಡವರಲ್ಲಿ ಒಬ್ಬನಾದ ಅರ್ಜುನನೆಂದು ಗೊತ್ತಾಗಿ ತುಂಬಾ ಸಂತೋಷವನ್ನ ಪಡುತ್ತಾನೆ. ಹಾಗೆಯೇ ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ವಿಷಯ ದ್ರುಪದ ರಾಜನಿಗೆ ತಿಳಿಯುತ್ತದೆ. ದ್ರೌಪದಿ 5 ಜನ ಪುರುಷರನ್ನ ಮದುವೆಯಾಗುತ್ತಾಳೆಂದು ತಿಳಿದು ದುಃಖವನ್ನ ಪಡುತ್ತಾರೆ. ದ್ರುಪದ ರಾಜನು ಹೀಗೆ ಯೋಚನೆ ಮಾಡುತ್ತಾ ಕುಳಿತಿದ್ದಾಗ ಅವನ ಬಳಿ ವ್ಯಾಸರು ಬರುತ್ತಾರೆ. ಆಗ ದ್ರುಪದ ರಾಜನು ಹೀಗೆ ಮಾಡುವುದು ಧರ್ಮಕ್ಕೆ ವಿರುದ್ಧವಾಗಿರುವುದು ಎಂದು ಹೇಳಿದಾಗ, ಇಂಥ ವಿವಾಹಕ್ಕೆ ಪವಿತ್ರ ಗ್ರಂಥದಲ್ಲಿ ಯಾವುದೇ ರೀತಿಯ ಅನುಮತಿ ಇಲ್ಲ, ಆದ್ರೆ ಈ ಪ್ರತ್ಯೇಕ ವಿವಾಹವು ಮಹಾಶಿವನ ವರಪ್ರಭಾವದಿಂದ ನಡೆಯುತ್ತಿರುವುದರಿಂದ ಇದು ಅಧರ್ಮವಲ್ಲ ಎಂದು ಆ ವ್ಯಾಸರು ದ್ರುಪದ ರಾಜನಿಗೆ ಹೇಳುತ್ತಾರೆ. ಆಗ ದ್ರುಪದ ರಾಜನು ತೃಪ್ತಿಯಾಗಿ ಪಾಂಡವರನ್ನ ಕರೆಸಿ ದ್ರೌಪದಿಯನ್ನ ಅವರಿಗೆ ಕೊಟ್ಟು ರಾಜಭವನದಲ್ಲಿ ಅದ್ದೂರಿಯಾಗಿ ಮದುವೆಯನ್ನ ಮಾಡುತ್ತಾನೆ. ಮದುವೆಯೇನೋ ಆಗಿ ಹೋಯಿತು, ಆದ್ರೆ ದ್ರೌಪದಿಯು 5 ಜನ ಗಂಡಂದಿರ ಬಳಿ ಸಂಸಾರವನ್ನ ನಡೆಸುವುದು ಹೇಗೆ ಎಂದು ಯೋಚಿಸುವುದಕ್ಕೆ ಶುರು ಮಾಡ್ತಾರೆ. ಈ ವಿಷಯದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಭೇದ ಭಾವಗಳು ಶುರುವಾಗ್ತವೆ. ಇದಕ್ಕೆ ಪರಿಷ್ಕಾರವೇನು ಎಂದು ಯೋಚಿಸುತ್ತಿರುವಾಗ ಆಗ ಅವರ ಬಳಿ ನಾರದ ಮುನಿಗಳು ಬರುತ್ತಾರೆ. ಆಗ ಪಾಂಡವರನ್ನು ಭೇಟಿಯಾದ ಈ ನಾರದ ಇವರಿಗೆ ಸಂದ ಮತ್ತು ಉಪಸಂದನ ಕಥೆಯನ್ನ ಹೇಳ್ತಾರೆ. ಸಂದ ಮತ್ತು ಉಪಸಂದ ಇಬ್ಬರು ಅವಳಿಗಳು ಮತ್ತು ಇವರು ರಾಕ್ಷಸ ಜಾತಿಗೆ ಸೇರಿದವರು. ಬ್ರಹ್ಮನಿಂದ ವರವನ್ನ ಪಡೆಯಲು ಇವರು ಘೋರವನ್ನ ತಪಸ್ ಮಾಡಿದಾಗ ಬ್ರಹ್ಮನು ಪ್ರತ್ಯಕ್ಷನಾಗಿ ಇವರಿಗೆ ವರವನ್ನ ಕೇಳಿಕೊಳ್ಳಿ ಎಂದು ಹೇಳುತ್ತಾನೆ. ಆಗ ಅವರು ನಮಗೆ ಸಾವಿಲ್ಲದ ವರ ಬೇಕೆಂದು ಕೇಳಿಕೊಂಡಾಗ ಪ್ರಪಂಚದಲ್ಲಿ ಯಾರು ಕೂಡ ನಿಮ್ಮನ್ನ ಸಾಯಿಸಲಾರರು, ಆದ್ರೆ ನಿಮ್ಮಲ್ಲಿ ನೀವೇ ಒಬ್ಬರನ್ನೊಬ್ಬರು ಸಾಯಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ವರವನ್ನ ನೀಡುತ್ತಾರೆ. ಆಗ ವರವನ್ನ ಹೊಂದಿದ ಅವರಿಬ್ಬರು ಕೂಡ ಸರ್ವಲೋಕಕ್ಕೆ ಹೋಗಿ ಎಲ್ಲರಿಗೂ ಕೂಡ ಹಿಂಸೆಯನ್ನ ನೀಡುತ್ತಿರುತ್ತಾರೆ. ಆಗ ಇವರ ಹಿಂಸೆಯನ್ನು ತಡೆದುಕೊಳ್ಳಲಾಗದ ದೇವತೆಗಳು ಒಂದು ಉಪಾಯವನ್ನ ಆಲೋಚಿಸಿ ಅವರ ಬಳಿ ತ್ರಿಲೋತ್ತಮಿ ಎಂಬ ಸುಂದರವಾದ ಮಹಿಳೆಯನ್ನ ಕಳಿಸ್ತಾರೆ. ಅವಳ ಸೌಂದರ್ಯಕ್ಕೆ ಮುಗ್ಧರಾಗಿ ಹೋದ ಸ್ಕಂದ ಮತ್ತು ಉಪಸಂದನು ಆಗ ಒಬ್ಬರಿಗೊಬ್ಬರು ನನಗೆ ಬೇಕೆಂದು ಜಗಳವಾಡುತ್ತಾ ಒಬ್ಬರಿಗೊಬ್ಬರು ಒಡೆದಾಡಿಕೊಂಡು ಸಾವನ್ನಪ್ಪುತ್ತಾರೆ. ಹೀಗೆ ಅವರಿಬ್ಬರ ಕತೆ ಅಲ್ಲಿಗೆ ಅಂತ್ಯವಾಗುತ್ತದೆ. ಈ ಕಥೆಯನ್ನ ನಿಮಗೆ ಹೇಳುವುದಕ್ಕೆ ಕಾರಣ ಆ ಅವಳಿಗಳು ಎಷ್ಟು ಬಲವಂತರೆಂದು ನಿಮಗೆ ತಿಳಿದಿದೆ ಅಲ್ವಾ. ಆ ಒಬ್ಬ ಸ್ತ್ರೀಯಿಂದ ಅವರಿಬ್ಬರ ಅಂತ್ಯವಾಗುತ್ತದೆ. ಅಂತಹ ಸ್ಥಿತಿ ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಬರಬಾರದು ಎಂದರೆ ದ್ರೌಪದಿಯ ವಿಚಾರದಲ್ಲಿ ಒಂದು ನಿಯಮವನ್ನು ಪಾಲಿಸಿಕೊಳ್ಳಿ ಎಂದು ನಾರದನು ಹೇಳುತ್ತಾನೆ. ಆಗ ಪಾಂಡವರು ಆ ನಾರದನ ಮಾತನ್ನ ಸರಿ ಎಂದು ಅಂಗೀಕರಿಸುತ್ತಾರೆ. ಆಗ ಪಾಂಡವರು ಒಂದು ನಿಯಮವನ್ನ ಇಟ್ಟುಕೊಳ್ತಾರೆ. ಅದೇನೆಂದ್ರೆ ದ್ರೌಪದಿಯ ಬಳಿ ಒಬ್ಬರು ಇದ್ದಾಗ ಇನ್ನೊಬ್ಬರು ಅಲ್ಲಿಗೆ ಹೋಗಬಾರದು, ಅವಳ ಮುಖವನ್ನು ಕೂಡ ನೋಡಬಾರದು. ಪ್ರತಿಯೊಬ್ಬ ಪಾಂಡವನ ಜೊತೆ ದ್ರೌಪದಿಯು ಒಬ್ಬೊಬ್ಬರ ಜೊತೆ 1 ವರ್ಷ ಸಂಸಾರವನ್ನ ಸಾಗಿಸುತ್ತಾಳೆ ಎಂದು ಉಳಿದ 4 ಜನ ಪಾಂಡವರು ದ್ರೌಪದಿಯನ್ನ ಭೇಟಿಯಾಗಬಾರದೆಂದು ಅವರ ಮಧ್ಯೆ ನಿಯಮವನ್ನು ಅಳವಡಿಸಿಕೊಳ್ಳುತ್ತಾರೆ. ಸೊ ಈ ರೀತಿಯಾಗಿ ದ್ರೌಪದಿ ಒಬ್ಬೊಬ್ಬರ ಜೊತೆ 1 ವರ್ಷ ಸಂಸಾರವನ್ನ ಮಾಡಿ ಒಬ್ಬೊಬ್ಬರಿಗೆ 1 ಮಗುವಿಗೆ ಜನ್ಮವನ್ನ ನೀಡುತ್ತಾಳೆ. ಈ 5 ಜನ ಪಾಂಡವರನ್ನೇ ಉಪ ಪಾಂಡವರೆಂದು ಕರೆಯುತ್ತಾರೆ. ಸೊ ಇದೇ ಫ್ರೆಂಡ್ಸ್, ದ್ರೌಪದಿ 5 ಪಂಚ ಪಾಂಡವರನ್ನ ಮದುವೆಯಾಗಿ ಅವರೊಂದಿಗೆ ಸಂಸಾರವನ್ನು ನಡೆಸುವ ಸ್ಟೋರಿ. ಧನ್ಯವಾದಗಳು.